ನಮಸ್ಕಾರ ವೀಕ್ಷಕರೇ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಈಗ ತಾನೇ ಬಿಗ್ ಬಾಸ್ ಅವರು ಮತ್ತೊಂದು ಪ್ರೋಮೋನ ಬಿಟ್ಟಿದ್ದಾರೆ. ಅದರಲ್ಲಿ ಏನ್ ವಿಶೇಷತೆ ಇದೆಯಪ್ಪ ಅಂದ್ರೆ, ರಕ್ಷಿತಾ ಅವರು ಬಿಗ್ ಬಾಸ್ ಮನೆ ಒಳಗಡೆ ಹೋಗಿದ್ದಾರೆ, ಎಲ್ರ ಜೊತೆ ಮಾತಾಡ್ತಾ ಇದ್ದಾರೆ. ಹಾಗೇನೆ ಅವರು ಎಂಟ್ರಿ ಕೊಡ್ತಿರೋ ಬೇಕಾದ್ರೇನೆ ಎಲ್ಲಾ ಮನೆಯವರು ಶಾಕ್ ಆಗಿ ಯಾಕಪ್ಪ ಇವರು ಬಂದ್ರು ಅನ್ನೋ ತರ ರಿಯಾಕ್ಷನ್ ಅನ್ನ ಕೊಡ್ತಿದ್ದಾರೆ. ಯಾರ ಮುಖದಲ್ಲೂ ಒಂಚೂರು ಖುಷಿ ಇಲ್ಲ ಅವ್ರು ಬಂದಿದ್ದಾರೆ ಅನ್ನೋದಕ್ಕೆ. ಹಾಗೇನೆ ಯಾಕಪ್ಪ ಬಂದ್ರು ಅನ್ನೋ ತರಾನೇ ಎಲ್ಲರೂ ಗಾಬರಿಯಲ್ಲಿ ಆಗಿ ಇದ್ದಾರೆ ಅಂತ ಹೇಳ್ಬೋದು. ಇವಾಗ ಮನೆ ಒಳಗಡೆ ಹೋಗಿರುವಂತ ರಕ್ಷಿತಾ ಅವರು ಸ್ಟೇಜ್ ಮೇಲೆ ಹೇಳೇ ಹೋಗಿದ್ರು, ನಾನು ಯಾಕೆ ನನ್ನ ಹೊರಗಡೆ ಹಾಕಿದ್ರಿ ಅಂತ ಪ್ರಾಪರ್ ಆಗಿ ರೀಸನ್ ನ ಕೇಳ್ತೀನಿ. ಅವರು ಪ್ರಾಪರ್ ಆಗಿ ಯಾವುದೇ ರೀತಿಯಾದ ರೀಸನ್ ನ ಕೊಟ್ಟಿಲ್ಲ. ಯಾಕೆ ಸ್ಪಂದನ ಅವರು ಮತ್ತೆ ಮಾಡು ಅವ್ರನ್ನ ಚೂಸ್ ಮಾಡಿದ್ರು, ನನ್ನ ಆಚೆ ಹಾಕಿದ್ರು? ನಾನ್ ಸೆಲೆಬ್ರಿಟಿ ಅಲ್ವಾ? ಸೆಲೆಬ್ರಿಟಿ ಇದ್ರೋರ್ಗು ಇಲ್ದೇ ಇರೋರ್ಗು ಇಲ್ಲಿ ಏನು ವ್ಯತ್ಯಾಸ ಇಲ್ಲ. ಇದು ಬಿಗ್ ಬಾಸ್ ಮನೆ ಅಂತಾನೆ ಹೇಳ್ತಿದ್ದಾರೆ. ಅದ್ರ ಜೊತೆಗೆ ನಾನ್ ಚಿಕ್ಕವಳು ಅಂತಾನು ನಾವು ಅವ್ರು ನೋಡ್ಬೇಕಾಗಿಲ್ಲ. ಚಿಕ್ಕವರು ದೊಡ್ಡವರು, ಸೆಲೆಬ್ರಿಟಿ ನಾನ್ ಸೆಲೆಬ್ರಿಟಿ ಅನ್ನೋದು ಇಲ್ಲಿ ಮ್ಯಾಟರೇ ಆಗೋದಿಲ್ಲ ಅಂತಾನೆ ಹೇಳ್ತಾ ಇದ್ದಾರೆ. ಅದ್ರ ಜೊತೆಗೆ ಯಾಕೆ ನನ್ನನ್ನ ಮನೆಯಿಂದ ಆಚೆ ಹಾಕಿದ್ರಿ ಅಂತಾನು ಕೇಳ್ತಾ ಇದ್ದಾರೆ. ನನಗೆ ಈ ಮನೆಯಲ್ಲಿ ಇರೋಕೆ ಯೋಗ್ಯತೆ ಇದೆ ಅಂತ ಕೂಡ ವಾದ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೇನೆ ಇನ್ನೊಂದು ಅವ್ರು ಮಾತಾಡ್ತಾ ಇರೋದ್ರಲ್ಲಿ ಗಮನಿಸಬೇಕಾಗಿರೋದು, ತುಂಬಾ ಮೆಜಾರಿಟಿಯಿಂದ ಮಾತಾಡ್ತಿದ್ದಾರೆ, ಹಾಗೇನೆ ಧೈರ್ಯವಾಗಿ ಮಾತಾಡ್ತಿದ್ದಾರೆ. ಅದನ್ನ ನೋಡಿದ್ರೆ ತುಂಬಾನೇ ಖುಷಿ ಆಗ್ತಿದೆ. ಇದೇ ರೀತಿ ಅವರು ಮುಂದೆ ಆಟ ಆಡ್ಕೊಂಡು ಹೋದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಅವರ ಇನ್ನೊಂದು ಮಾತನ್ನ ಕೂಡ ನಾವು ಅಪ್ರಿಶಿಯೇಟ್ ಮಾಡ್ಬೇಕು ಅಂತಾನೆ ಹೇಳ್ಬೇಕು. ಇದು ಡೈಲಾಗ ಅಥವಾ ಏನು ಅಂತ ಅನ್ಕೋತೀರ ಅನ್ನೋದು ನಿಮಗ್ ಬಿಟ್ಟಿದ್ದು. ಆದ್ರೆ ಇದು ಒಂಥರ ಡೈಲಾಗ್ ತರಾನೇ ಇತ್ತು. ಏನಪ್ಪಾ ಅಂದ್ರೆ, ದೊಡ್ಡವ್ರು ಮಾತಾಡೋದು ದೊಡ್ಡದಲ್ಲ, ದೊಡ್ಡದಾಗಿ ಯೋಚನೆ ಮಾಡ್ಬೇಕು, ಥಿಂಕ್ ಮಾಡ್ಬೇಕು, ನ್ಯಾಯದ ಪರ ಇರ್ಬೇಕು, ದೊಡ್ಡದಾಗ ಮಾತಾಡಕ್ಕೆ ನನ್ಗೂ ಕೂಡ ಬರುತ್ತೆ ಅಂತ ಹೇಳ್ತಾ ಇದಾರೆ. ಇದಂತೂ ಸಖತ್ತಾಗೇನೆ ಮಾತಾಡಿದ್ದಾರೆ ಅಂತ ಹೇಳ್ಬೋದು. ಹೌದು ವೀಕ್ಷಕರೇ, ಈ ಮನೆಯಲ್ಲಿ ಏನಂದ್ರೆ ತುಂಬಾನೇ ದೊಡ್ಡದಾಗಿ ಮಾತಾಡ್ತಾರೆ, ಹಾಗೇನೆ ಅರಚ್ಕೊಂಡು ಕಿರುಚ್ಕೊಂಡು ಮಾತಾಡ್ತಾರೆ. ಆದ್ರೆ ಅದರಲ್ಲಿ ಏನು ಸಾರಾಂಶ ಇರಲ್ಲ ಅಂತ ಹೇಳ್ಬೋದು. ಆದ್ರೆ ಒಂದೇ ಪಾಯಿಂಟ್ ಹಾಕಿದ್ರು ಕೂಡ ಅವರು ಮಾತಾಡದೆ ಇರೋ ತರ ಮಾಡೋದನ್ನೇ ದೊಡ್ಡದಾಗಿರುತ್ತೆ ಅಂತ ಹೇಳ್ಬೋದು. ನಿನ್ನೆ ಎಪಿಸೋಡ್ ಅಲ್ಲಿ ಸುದೀಪ್ ಅವರು ಕೂಡ ಅದನ್ನೇ ಹೇಳಿದ್ರು, ಜೋರಾಗಿ ಕಿರ್ಚಾಡಿ ಮಾತಾಡೋದಲ್ಲ, ನಾವು ಮಾತಾಡೋದ್ರಲ್ಲಿ ಏನ್ ಸಾರಾಂಶ ಇದೆ, ಏನ್ ಸತ್ಯ ಇದೆ ಅಂತ ಮಾತಾಡ್ಬೇಕು, ತಿಳ್ಕೊಂಡ್ ಮಾತಾಡ್ಬೇಕು ಅಂತ ಹೇಳಿದ್ರು. ಕಳೆದ ಸೀಸನ್ ಅಲ್ಲಿ ನಾವು ನೋಡ್ದಂಗೆನೆ ಹನುಮಂತ ಅವರು ತುಂಬಾನೇ ಕಡಿಮೆ ಮಾತಾಡ್ತಿದ್ರು. ಆದ್ರೆ ಅವಾಗೋ ಇವಾಗೋ ಒಂದೊಂದ್ ಮಾತಾಡಿದ್ರು ಕೂಡ ಆ ಮಾತಿಗೆ ತುಂಬಾನೇ ತೂಕ ಇರ್ತಿತ್ತು ಅಂತ ಹೇಳ್ಬೋದು. ಎಲ್ರು ಅದಕ್ಕೆ ಒಪ್ಕೋತಾ ಇದ್ರು. ಹಾಗೇನೆ ಸುದೀಪ್ ಅವ್ರ ಕಡೆಯಿಂದ ಕೂಡ ಅಪ್ರಿಶಿಯೇಷನ್ ಸಿಕ್ತಿತ್ತು. ಹಾಗಾಗಿನೇ ಅವರು ಬಿಗ್ ಬಾಸ್ ನ ಗೆದ್ಕೊಂಡು ಹೋದ್ರು ಕೂಡ. ಅದನ್ನ ಅರ್ಥ ಮಾಡ್ಕೊಂಡು ಬಿಗ್ ಬಾಸ್ ಮನೆಯಲ್ಲಿ ಹೇಗಿರ್ಬೇಕೋ ಹಾಗಿದ್ರೆ ತುಂಬಾನೇ ಚೆನ್ನಾಗಿ ಆಟ ಮುಂದುವರಿಯುತ್ತೆ. ಹಾಗೇನೆ ಅವರು ತುಂಬಾ ದಿನಗಳ ಕಾಲ ಇರ್ತಾರೆ. ಹಾಗೇನೆ ಬಿಗ್ ಬಾಸ್ ಅನ್ನ ವಿನ್ ಆಗೋದು ಕೂಡ ಖಚಿತ ಅಂತ ಹೇಳ್ಬೋದು. ಇನ್ನೊಂದು ನೋಡ್ಬೇಕು, ಇಲ್ಲಿ ರಕ್ಷಿತಾ ಅವರು ಈ ಬಿಗ್ ಬಾಸ್ ಮನೆಗೆ ಏನ್ ಹೋಗಿದ್ದಾರೆ, ಅವ್ರಿಗೆ ಅನ್ಯಾಯ ಆಗಿತ್ತು ಅಂತ ಹೇಳ್ತಾ ಇದ್ರು. ಇವಾಗ ಅವರು ಮನೆ ಒಳಗಡೆ ಹೋಗಿರೋದ್ರಿಂದ ಎಕ್ಸ್ಟ್ರಾ ಪವರ್ ನ ಕೊಟ್ಟಿರೋ ಅಂತ ಎಲ್ಲ ಚಾನ್ಸಸ್ ಗಳು ಕೂಡ ಇದ್ದಾವೆ. ಕಿಚ್ಚ ಸುದೀಪ್ ಅವರು ರಕ್ಷಿತಾ ಅವರಿಗೆ ಕ್ವಶನ್ ಮಾಡ್ತಾರೆ, ನಿಮಗೆ ಅಧಿಕಾರ ಕೊಟ್ಟು ಯಾರನ್ನಾದ್ರೂ ಒಬ್ಬರನ್ನ ಹೊರಗ್ ಹಾಕಿ, ನಿಮ್ಮನ್ನ ಹೊರಗ್ ಹಾಕಿರೋರ ಗುಂಪಲ್ಲಿ ಯಾರನ್ನಾದ್ರೂ ಒಬ್ಬರನ್ನ ಹೊರಗ್ ಹಾಕಿ ಅಂದ್ರೆ ಯಾರನ್ನ ಹೊರಗ್ ಹಾಕ್ತೀರಾ ಅಂತ ಕೇಳ್ತಾರೆ. ಅದಕ್ಕೆ ರಕ್ಷಿತಾ ಅವರು, ನಾನು ಒಬ್ಬರನ್ನಲ್ಲ ಎಲ್ರೂನು ಆಚೆ ಹಾಕ್ತೀನಿ, ನನ್ನನ್ನ ಹೊರ ಹಾಕಿದಂತ ಪ್ರತಿಯೊಬ್ಬರನ್ನು ಕೂಡ ಆಚೆ ಹಾಕ್ತೀನಿ ಅಂತ ಹೇಳಿದ್ದಾರೆ. ಸೊ ಇದರಿಂದಾನೇ ಗೊತ್ತಾಗ್ತಿದ್ದೆ ರಕ್ಷಿತಾ ಅವರಿಗೆ ಏನೋ ಒಂದು ಪವರ್ ನ ಕೊಟ್ಟಿರ್ಬೋದು ಅಂತ. ಮನೆಯಿಂದ ಆಚೆ ಹಾಕಕ್ ಪವರ್ ಕೊಟ್ಟಿದ್ರಂದ್ರು ಅದು ತುಂಬಾನೇ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಅದ್ರ ಜೊತೆಗೆ ಬೇರೆ ಪವರ್ ನ ಏನಾದ್ರು ಕೊಟ್ಟಿರ್ತಾರ ಅಥವಾ ಅವ್ರನ್ನೆಲ್ಲ ಆಳೋ ಅಂತ ಪವರ್ ನ ಕೊಟ್ಟಿರ್ತಾರೆ. ಇವಾಗ ಜಂಟಿಗಳು ಮತ್ತೆ ಒಂಟಿಗಳು ಇರೋದ್ರಿಂದ, ಇವರು ಸಪರೇಟ್ ಆಗಿ ಹೋಗಿರೋದ್ರಿಂದ ಇವ್ರನ್ನ ಒಂಟಿಗೂ ಜಂಟಿಗೂ ಸೇರಿಸ್ದಿರಾ ಅವ್ರನ್ನ ಆಳೋ ಅಂತ ಒಂದು ಮೇಲ್ಗೈಯಾಗಿ ಮಾಡ್ತಾರ ಅಥವಾ ಏನ್ ಮಾಡ್ತಾರೆ ಅಂತ ಕಾದ್ ನೋಡ್ಬೇಕಾಗಿದೆ. ನೋಡೋಣ ಇವತ್ತಿನ ಎಪಿಸೋಡ್ ಅಲ್ಲಿ ಏನೇನಾಗುತ್ತೆ ಅಂತ. ಇದೇ ರೀತಿಯ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಪಕ್ಕದಲ್ಲಿರುವಂತ ಬೆಲ್ ಐಕನ್ ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ನನ್ನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.